ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಮದುವೆಯಾಗೋದಾಗಿ ನಂಬಿಸಿ ಯುವತಿಯೊಬ್ಬರಿಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥ ಆರೋಪ. ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಆ ಸಂತ್ರಸ್ತ ಯುವತಿ ಈಗ ಬೀದರ್ ಎಸ್ಪಿಯನ್ನ ಭೇಟಿಯಾಗಿ ದೂರನ್ನ ಸಲ್ಲಿಸಿದ್ದಾರೆ. ಎಸ್ಪಿ ಪ್ರದೀಪ್ ಗುಂಟಿಗೆ ದೂರನ್ನ ನೀಡಿದ್ದಾರೆ ಸಂತ್ರಸ್ತೆ. ಬೆಂಗಳೂರಿಗೆ ಬಂದಿದ್ರು, ಮಹಿಳಾ ಆಯೋಗದ ಅಧ್ಯಕ್ಷರನ್ನ ಭೇಟಿಯಾಗಿದ್ದರು ಈ ಸಂತ್ರಸ್ತೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಬೀದರ್ಗೆ ಹೋಗಿ ಕಂಪ್ಲೇಂಟ್ ಕೊಡು ಅಂತ ಕೂಡ ಹೇಳಿದ್ರು. ಈಗ ಆಕೆ ಬೀದರ್ ಎಸ್ಪಿಗೆ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರ ಈಕೆಗೆ ವಂಚನೆ ಮಾಡಿದ್ದಾರೆ ಅಂತಕ್ಕಂಥದ್ದು ಆರೋಪ. ಬೀದರ್ ಎಸ್ಪಿ ಭೇಟಿಯಾಗಿ ಸಂತ್ರಸ್ತೆ ದೂರು ಕೊಡ್ತಾರೆ. ಆಮೇಲೆ ಅದು ಯಾವ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಬರುತ್ತೆ ಅಲ್ಲಿ ಅದು FIR ಆಗುತ್ತೆ. ಈ ಹಿಂದೆ ಇವರು ಮಾಡಿದ್ದ ಆರೋಪ ಏನು, ನಾವು ಆಲ್ರೆಡಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ, ಆದರೆ ದೂರು ದಾಖಲಿಸ್ಕೊಳ್ಳೋದಕ್ಕೆ ಅವ್ರು ಹಿಂದೆ ಮುಂದೆ ನೋಡಿದ್ರು, ಪ್ರಭಾವ ಬೀರಿದ್ರು ಮಾಜಿ ಸಚಿವರು ಅಂತ. ಆಮೇಲೆ ಅವರು ಅಲ್ಲಿಂದ ಬೆಂಗಳೂರಿಗೆ ಬಂದು ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದು. ಮಹಿಳಾ ಆಯೋಗದಿಂದ ಅಲ್ಲಿಗೆ ಫೋನ್ ಹೋಗುತ್ತೆ, ನೀವು ಇದನ್ನು ಕಂಪ್ಲೇಂಟ್ ತಗೋಬೇಕು, ಕೂಲಂಕುಷವಾದ ತನಿಖೆ ಆಗಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು ಅಂತ. ಈಗ ಆ ಸಂತ್ರಸ್ತ ಯುವತಿ ಬೀದರ್ SP ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರನ್ನು ಕೊಟ್ಟಿದ್ದಾರೆ. ಇನ್ನು ಮುಂದಕ್ಕೆ ಅದು ಅಗೈನ್ FIR ಆಗಿ ಎನ್ಕ್ವೈರಿ ಆಗಬೇಕಾಗತ್ತೆ. ಕೆಲವೊಂದು ದಾಖಲೆಗಳನ್ನು ಕೂಡ ಅವರೇನೋ ಇಟ್ಕೊಂಡಿದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಲ್ಲಿಕಾರ್ಜುನ್ ಅವರಿಂದ ಪಡ್ಕೊಳ್ಳೋಣ. ಮಲ್ಲಿಕಾರ್ಜುನ್, ಈಗ SPಗೆ ಕೊಟ್ಟಿರ್ತಕ್ಕಂಥ ದೂರಿನಲ್ಲಿ ವಿಶೇಷವಾದದ್ದು ಮತ್ತು ಎಕ್ಸ್ಟ್ರಾ ಅಂತಕ್ಕಂಥ ಅಂಶಗಳೇನಾದರೂ ಇದೆಯಾ, ಅಥವಾ ಈ ಹಿಂದೆ ಆಕೆ ಮಾಡಿದಂತಹ ಆರೋಪವನ್ನೇ ದೂರಿನ ರೂಪದಲ್ಲಿ ಕೊಟ್ಟಿರೋದಾ ಅಂತ? ಖಂಡಿತವಾಗಿ ಅರವಿಂದ್, ನಿಜಕ್ಕೂ ಏನು ಒಂದು ಮಾಜಿ ಸಚಿವ ಪ್ರಭು ಚೌಹಾಣ್ರ ಪುತ್ರ ಏನು ಪ್ರತೀಕ್ ಚೌಹಾಣ್ ಇದ್ದಾರೆ, ಒಂದು ರೀತಿಯ ಮದುವೆ ಆಗುವುದಾಗಿ ವಂಚಿಸಿ ಈಗ ಏನೊಂದು ಆ ಪ್ರಕರಣ ಇದೆ. ಆ ಪ್ರಕರಣ ಈಗಾಗಲೇ ಆ ಸಂತ್ರಸ್ತೆ ದೂರನ್ನ ಕೊಟ್ಟಿರೋದು ರಾಜ್ಯ ಮಹಿಳಾ ಆಯೋಗಕ್ಕೆ. ಅದಾದ ನಂತರ ಈಗ ಆ ಒಂದು ಸಂತ್ರಸ್ತೆ ಮಹಿಳೆ ಈಗ ಬೀದರ್ಗೆ ಬಂದಿರುವಂಥದ್ದು, ಬೀದರ್ಗೆ ಈಗ SPಯನ್ನ ಈಗ ಭೇಟಿಯಾಗಿರುವಂಥದ್ದು. ಒಳಗಡೆ ಕೂಡ ಈಗ ಒಂದು ಸಮಾಲೋಚನೆ, ಒಂದು ದೂರಿನ ಬಗ್ಗೆ ಚರ್ಚೆ ನಡೀತಿರುವಂಥದ್ದು. ಹೀಗಾಗಿ ಪ್ರಮುಖವಾಗಿ ಈಗ ಹೊರಗೆ ಬಂದ ಮೇಲೆ ಅವ್ರು ಯಾವ ರೀತಿ ಉಲ್ಲೇಖ ಮಾಡಿದ್ರೆ ಅದರಲ್ಲಿ ಅನ್ನುವಂಥದ್ದು ಗೊತ್ತಾಗ್ತದೆ. ಪ್ರಮುಖವಾಗಿ ಈಗ ಸದ್ಯಕ್ಕೆ ಏನು ಆ ಒಂದು ಪ್ರಕರಣ ಇದೆ, ಆ ಪ್ರಕರಣ ಸಂಬಂಧಪಟ್ಟಂಗೆ ಹಿಂದೆ ಏನು ಸ್ಥಳೀಯ ಪೊಲೀಸ್ ಸ್ಟೇಷನ್ ಇದೆ, ಒಕ್ರಣ ಪೊಲೀಸ್ ಸ್ಟೇಷನ್ ಅಲ್ಲಿ ಏನು ಪೊಲೀಸರು ದೂರನ್ನ ತೆಗೆದುಕೊಂಡಿಲ್ಲ ಅನ್ನುವಂಥದ್ದು ಒಂದು ಆರೋಪ ಮಾಡಿರುವಂಥದ್ದು. ಅಂದ್ರೆ ಪ್ರಮುಖವಾಗಿ ರಾಜ್ಯ ಮಹಿಳಾ ಆಯೋಗಕ್ಕೆ ಅಧ್ಯಕ್ಷ ಏನು ಕೊಟ್ಟಿರುವಂಥದ್ದು ಪತ್ರ ಇದೆ, ಆ ಒಂದು ದೂರಿನಲ್ಲಿ ಉಲ್ಲೇಖ ಆಗಿರುವಂಥದ್ದು. ಅದೇ ಪ್ರಕರಣವನ್ನು ಇದನ್ನ ಈಗ ಇಲ್ಲಿ ಪ್ರಸ್ತಾಪ ಮಾಡುವಂಥದ್ದು. ಜೊತೆಗೆ ಈಗಾಗಲೇ ಅಲ್ಲೇ ರಾಜ್ಯ ಅಂದ್ರೆ ಮಹಿಳಾ ಆಯೋಗದ ರಾಜ್ಯ ಅಧ್ಯಕ್ಷರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವರು ಕೂಡ ಈ SP ಅವರಿಗೆ ಫೋನ್ ಮಾಡಿ, ಅಂದ್ರೆ SP ಪ್ರದೀಪ್ ಗುಂಟಿ ಅವ್ರಿಗೆ ಫೋನ್ ಮಾಡಿ, ಯಾಕೆ ಪ್ರಕರಣ ದಾಖಲಾಗಿಲ್ಲ, ಏನು ಯಾರು ಅದನ್ನ ತಪ್ಪು ಮಾಡಿದರೆ ಅವರಿಗೆ ಪರಿಶೀಲನೆ ಮಾಡಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿ ಅನ್ನುವಂಥದ್ದು, ಮತ್ತೆ ಅವರಿಗೆ ಏನು ಒಂದು ಸಂತ್ರಸ್ತಿದ್ರೆ ಅವರಿಗೆ ಜೀವ ಬೆದರಿಕಿದೆ, ಅವರಿಗೆ ರಕ್ಷಣೆ ಕೊಡಿ ಅನ್ನುವಂಥದ್ದನ್ನ ಈಗ ಅವರು ಹೇಳಿರುವಂಥದ್ದು. ಅದೇ ರೀತಿಯ ಅದೇ ಒಂದು ಅಂಶ ಈಗ ಇಲ್ಲಿ ಪ್ರಸ್ತಾಪ ಆಗಿ ಆ ಒಂದು ದೂರು ಕೊಡುವಂಥದ್ದು. ಅದಾದ ಬಳಿಕ SP ಅವರು ಇದನ್ನ ತೆಗೆದುಕೊಂಡು ಯಾವ ರೀತಿ ಒಂದು ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಒಂದು ಕ್ರಮ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಈಗ ಇರುವಂಥದ್ದು ಸದ್ಯಕ್ಕೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಇಲ್ಲ ತಗೊಳ್ಳೇಬೇಕಾಗತ್ತೆ, ನೋಟಿಸ್ ಕೊಟ್ಟು ವಿಚಾರಣೆ ಕರಿಬೇಕಾಗುತ್ತೆ, ಎನ್ಕ್ವೈರಿ ಮಾಡ್ತಾರೆ ಈ ವಿಚಾರದಲ್ಲಿ.